ಒಂದು ಕಡೆ ಫ್ಲೈಟ್ಗಳು ಕ್ಯಾನ್ಸಲ್ ಆಗಿ ಜನರನ್ನ ಒಂದು ರೀತಿ ತಲೆ ಕೆಡೋ ಹಾಗೆ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕ್ಯಾನ್ಸಲ್ ಆಗ್ತಿರುವಂತಹ ಫ್ಲೈಟ್ಗಳಿಂದಾಗಿ ಜನ ಪರದಾಡ್ತಾ ಇದ್ದಾರೆ. ಅವರ ಪೈಕಿ ಒಬ್ಬೊಬ್ಬರದ್ದು ಒಂದೊಂದು ಮನ ತಲುಪುವಂತಹ ಕಥೆಗಳು. ಇಂಡಿಗೋ ಫ್ಲೈಟ್ಗಳು ರದ್ದಾಗ್ತಿರುವಂತಹ ಸಂದರ್ಭದಲ್ಲಿ ತಂದೆಯ ಅಂತ್ಯಕ್ರಿಯೆಗೆ ತೆರಳೋಕ್ಕಾಗದೆ ಮಗ ಮೊಮ್ಮಗ ಒಂದು ಕಡೆ ಪರದಾಡ್ತಾ ಇದ್ದಾರೆ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಒಂದು ದೃಶ್ಯ, ಮನ ಕಲುಕುವ ದೃಶ್ಯ ಕಾಣಿಸಿದೆ. ಮಗ ಮೊಮ್ಮಗ ಜೊತೆಗೆ ಸಂಬಂಧಿ ಯುವತಿ ಕಣ್ಣೀರು ಹಾಕ್ತಾ ಇದ್ದಾರೆ. ಉತ್ತರ ಪ್ರದೇಶದ ಗೋರಖ್ಪುರಕ್ಕೆ ಹೋಗಬೇಕಾಗಿತ್ತು. ನಿನ್ನೆ ರಾತ್ರಿ ಅವರ ತಂದೆ ನಿಧನ ಹೊಂದಿದ್ದಾರೆ. ಬೆಳಗ್ಗೆ 9 ಗಂಟೆಗೆ ಟಿಕೆಟ್ ಬುಕ್ ಮಾಡಿಕೊಂಡಿದ್ದು. 3 ಟಿಕೆಟ್ಗೆ 11,000ದಂತೆ 33,000 ರೂಪಾಯಿ ಕೊಟ್ಟು ಟಿಕೆಟ್ ಬುಕ್ ಮಾಡಿದ್ರು. ಆದರೆ ಇಂಡಿಗೋ ಏರ್ಲೈನ್ಸ್ ತನ್ನ ಫ್ಲೈಟ್ಗಳನ್ನು ಮತ್ತೊಮ್ಮೆ ರದ್ದು ಮಾಡಿದೆ. ಉತ್ತರ ಪ್ರದೇಶಕ್ಕೆ ಹೋಗೋಕ್ಕಾಗದೆ ಈ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. फ्रीजर मंगा लो पापा, फ्रीजर मंगा लो, फ्रीजर में रखा दिया। किनारी पे ನೋಡಿ, ಎಂಥ ಒಂದು ದುಸ್ಥಿತಿ ಪಾಪ. ಆದಷ್ಟು ಬೇಗ ಹೋಗಿ ತಲುಪಬೇಕು ಅಂತ ಹೇಳಿ ಫ್ಲೈಟೇ ಫಾಸ್ಟೆಸ್ಟ್ ಮೀನ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಿ ಫ್ಲೈಟ್ ಟಿಕೆಟ್ ಬುಕ್ ಮಾಡಿಸ್ಕೊಂಡ್ರೆ ಈ ಕಡೆ ಏರ್ಪೋರ್ಟ್ ಬಿಟ್ಟು ಹೋಗೋಕ್ಕಾಗದೆ, ಅಲ್ಲಿ ಇರೋಕ್ಕೂ ಆಗದೆ, ತಂದೆಯ ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋಕ್ಕೂ ಆಗದೆ ಮಗ ಮೊಮ್ಮಗ ಜೊತೆಗೆ ಕುಟುಂಬ ಕಣ್ಣೀರು ಹಾಕ್ತಾ ಇದೆ. ಇಂಡಿಗೋ ಏರ್ಲೈನ್ಸ್ನ ಮಿಸ್ಮ್ಯಾನೇಜ್ಮೆಂಟ್ನಿಂದಾಗಿ, ತನ್ನ ಏಕಾಏಕಿ ದಿಢೀರ್ ನಿರ್ಧಾರದಿಂದಾಗಿ, ಫ್ಲೈಟ್ಗಳ ರದ್ದಿನಿಂದಾಗಿ ಈ ರೀತಿಯಾದಂಥ ಒಂದು ದುಸ್ಥಿತಿಯನ್ನು ಅಲ್ಲಿರುವಂಥ ಪ್ರಯಾಣಿಕರು ಅನುಭವಿಸ್ತಾ ಇದ್ದಾರೆ. ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಒಂದು ಕಡೆ ಮದುವೆ ದಿಬ್ಬಣ, ಮತ್ತೊಂದು ಕಡೆಯಲ್ಲಿ ಈ ರೀತಿಯಾದಂಥ ಸೂತಕದ ವಾತಾವರಣ. ಒಂದು ರೀತಿಯಾಗಿ ಒಬ್ಬೊಬ್ಬರದ್ದು ಅಂದರೆ ಒಂದೊಂದು ಕೇಸ್ ಸ್ಟಡಿ ತೆಗೆದು ನೋಡ್ತಾ ಹೋದರೆ ಒಬ್ಬೊಬ್ಬರದ್ದು ಒಂದೊಂದು ಥರ ವಿಚಿತ್ರ ಘಟನೆಗಳು, ವಿಚಿತ್ರ ಕಥೆಗಳು. ಆದರೆ ಏರ್ಲೈನ್ಸ್ ಇದುವರೆಗೂ ಯಾವುದೇ ಥರದ ಕ್ಲಾರಿಫಿಕೇಷನ್ ಕೊಡ್ತಾ ಇಲ್ಲ. ಒಂದೇ ಏರ್ಲೈನ್ಸ್ ಕಡೆಯಿಂದ ಕೇಳಿ ಬರ್ತಾ ಇರೋದು ಅಂದರೆ ಇಂಡಿಗೋ ಕಡೆಯಿಂದ ಏನು ಅಂತಂದರೆ ಫ್ಲೈಟ್ಗಳು ರದ್ದಾಗ್ತಾ ಇವೆ, ಫ್ಲೈಟ್ಗಳು ರದ್ದಾಗಿದ್ದಾವೆ. ಇದು ಬಿಟ್ಟರೆ ಯಾಕೆ ರದ್ದಾಯಿತು, ಯಾವಾಗ ಸರಿ ಹೋಗುತ್ತೆ, ಈಗ ಕ್ಯಾನ್ಸಲ್ ಮಾಡಿರುವಂಥ ಟಿಕೆಟ್ಗಳ ಕಥೆ ಏನು, ಇದು ಯಾವುದರ ಕುರಿತಾಗೂ ಕೂಡ ಒಂದು ಸ್ಪೆಸಿಫಿಕ್ ನಿರ್ಧಾರ ಅಥವಾ ಕ್ಲಾರಿಫಿಕೇಷನನ್ನು ಕೊಡುವಂಥ ಗೋಜಿಗೂ ಕೂಡ ಇಂಡಿಗೋ ಏರ್ಲೈನ್ಸ್ ಹೋಗಿಲ್ಲ. ಇದು ಪ್ರಯಾಣಿಕರ ಪಿತ್ತವನ್ನು ಮತ್ತಷ್ಟು ನೆತ್ತಿಗೇರುವಂತೆ ಮಾಡ್ತಾ ಇರೋದು. ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಇದರ ಕುರಿತಾಗಿ. ಸುರೇಶ್, ಈಗ ಈ ಅವ್ಯವಸ್ಥೆ, ಈ ನರಳಾಟ ಇನ್ನು ಎಷ್ಟು ದಿನ ಅಂತ ಇಂಡಿಗೋ ಏನಾದರೂ ಇದರ ಕುರಿತಾಗಿ ಸ್ಪಷ್ಟನೆ ಕೊಡುವಂಥ ಕೆಲಸ ಅಟ್ಲೀಸ್ಟ್ ಈಗಲಾದರೂ ಮಾಡಿದ್ಯಾ? ಖಂಡಿತ ರಾಹುಲ್, ಇದುವರೆಗೆ ಯಾವುದೇ ಕಾರಣಕ್ಕೂ ಇಂಡಿಗೋ ಏರ್ಲೈನ್ಸ್ ಇದುವರೆಗೆ ಯಾವುದೇ ಕಾರಣಕ್ಕೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಇನ್ನೂ ಗೊಂದಲ ಮುಂದುವರೆದಿದೆ. ಯಾಕಂತಂದ್ರೆ ಇವತ್ತು ಬೆಳಗ್ಗೆ ಕೂಡ ಏನು ಪ್ರಯಾಣಿಕರಿಗೆ ಬುಕಿಂಗ್ ಓಪನ್ ಮಾಡೇ ಇಟ್ಟಿದೆ. ಯಾಕಂದ್ರೆ ಇಷ್ಟು ಪ್ರಯಾಣಿಕರು ಇಷ್ಟು ಪರದಾಡ್ತಿದ್ರು, ಇಷ್ಟದ ನೋವು ಅನುಭವಿಸ್ತಿದ್ರು, ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು ಕೂಡ ಕೆಲವು ಫ್ಲೈಟ್ಗಳನ್ನ ಕ್ಯಾನ್ಸಲ್ ಮಾಡಿ ರೀಫಂಡ್ ಮಾಡೋ ವ್ಯವಸ್ಥೆ ಮಾಡ್ತಿದ್ರೆ, ಮತ್ತೊಂದು ಕಡೆ ಫ್ಲೈಟ್ ಬುಕಿಂಗ್ ಅನ್ನ ಯಾವುದೇ ಕಾರಣಕ್ಕೂ ನಿಲ್ಸಿಲ್ಲ. ಬುಕಿಂಗ್ ಓಪನಿಂಗ್ ಅನ್ನ ಹಾಗೆ ಬಿಟ್ಟಿರೋದ್ರು ಮತ್ತು ಬಹಳಷ್ಟು ಜನ ಪ್ರಯಾಣಿಕ ಗೊತ್ತಿಲ್ಲದೆ ಬುಕಿಂಗ್ ಮಾಡುವಂತ ವ್ಯವಸ್ಥೆ ಕೂಡ ಆಗ್ತಾ ಇರೋದ್ರಿಂದ ಏನು ಇವತ್ತು ಕೂಡ ಏನಂತ ಸಾಕಷ್ಟು ಒಬ್ಬೊಬ್ರದ್ದು ಒಂದೊಂದು ಹೇಳ್ತಿದ್ದಂಗೆ ಒಬ್ಬೊಬ್ರದ್ದು ಒಂದೊಂದು ವ್ಯಥೆ, ಒಬ್ಬೊಬ್ರದ್ದು ಸೂತಕ ಹೇಳ್ದಂಗೆ, ಇನ್ನೊಬ್ರದ್ದು ಬೇರೆ ರೀತಿಯ ಸಮಸ್ಯೆ, ಇನ್ನೊಬ್ರು ಮದುವೆಗೆ ಹೋಗ್ಲಿಕ್ಕಾಗದೆ, ತಮ್ಮ ಮಕ್ಕಳನ್ನ ಇನ್ನೂ ಒಂದು ಪ್ರಮುಖ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕಾಗದೆ, ಈ ತರ ನಾನಾ ಸಮಸ್ಯೆಗಳಿಂದ ಏರ್ಪೋರ್ಟ್ ನಲ್ಲೇ ನಿಂತು ಒಂದು ಒದ್ದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಇವತ್ತು ಗೋರಖ್ಪುರಕ್ಕೆ ಏನು ತಂದೆ ಮತ್ತು ಮಗ ತನ್ನ ತಂದೆಯ ಒಂದು ಶವ ಸಂಸ್ಕಾರಕ್ಕೆ ಹೋಗಕ್ಕಾಗ್ತೀರಾ, ಇಲ್ಲಿ ಬೇರೆ ಕಡೆ ಎಲ್ಲಿ ಬೇರೆ ವ್ಯವಸ್ಥೆನೂ ಕೂಡ ಹೋಗ್ಲಿಕ್ಕೆ ಆಗ್ತೀರಾ, ನರಳಾಡ್ತಾ ಇರತಕ್ಕಂಥ ಪರಿಸ್ಥಿತಿ ಒಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇದುವರೆಗೆ ಇಂಡಿಗೋ ಏನು ಏರ್ಲೈನ್ಸ್ ಇದೆ, ಇದುವರೆಗೂ ಕೂಡ ಯಾವುದೇ ಕಡೆ ಸ್ಪಷ್ಟನೆ ಕೊಡ್ತಾ ಇಲ್ಲ, ಯಾರಿಗೂ ಜನರಿಗೂ ಕೂಡ ಒಂದು ಮಾಹಿತಿ ಕೊಡ್ತಾ ಇಲ್ಲ. ಈಗ ಸ್ಟಾಪ್ ಮಾಡಿದೀವಿ ಅಥವಾ ಕಂಪ್ಲೀಟ್ ಆಗಿ ನಿಲ್ಸಿದೀವಿ ಅಥವಾ ಬ್ಯಾನ್ ಮಾಡಿದೀವಿ ಅನ್ನೋದು ಯಾವುದೇ ಕಾರಣಕ್ಕೂ ಸ್ಪಷ್ಟನೆ ಕೊಡ್ತಾ ಇಲ್ಲ ರಾಹುಲ್. ರೈಟ್ ಸುರೇಶ್, ಥ್ಯಾಂಕ್ ಯು ಡೀಟೇಲ್ಸ್.